ನಮ್ಮ ಹುಡುಗರು ಭಾಳ ಇಷ್ಟ ಗುರು. ಇಷ್ಟ ಇಲ್ಲ ಅಂತಂದ್ರು ಕಷ್ಟಪಟ್ಟಾದರೂ ಆ ಕೆಲಸನ ಮಾಡಲೇಬೇಕು. ಯಾಕಂದರೆ ದುಡ್ಡು ಅನ್ನೋದು ತುಂಬ ಆಟ ಆಡಿಸ್ಬಿಡುತ್ತೆ ಜೀವನದಲ್ಲಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅ ಮ್ಯಾನ್ ವಿತೌಟ್ ಮನಿ ಈಸ್ ಆಫ್ ನೋ ವಾಯ್ಸ್. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ಟೈಮು ಇವಾಗ ಆಲ್ಮೋಸ್ಟು 7:35 ಆಗಿದೆ. ಸೊ ಇದು ಮೈಸೂರಿನ ಒಂದು ಫ್ಲೈಓವರ್. ಇವಾಗ ಇದು ಸೀದಾ ಹಿಂಗೆ ಡೈರೆಕ್ಟು ಅಲ್ಲೊಂದು ಸಿಗ್ನಲ್ ಬರುತ್ತೆ, ಡೈರೆಕ್ಟ್ ಆ ರಿಂಗ್ ರೋಡ್ ಸಿಗ್ನಲ್ನ ಸ್ಕಿಪ್ ಮಾಡೋಕ್ಕೆ ಈ ಫ್ಲೈಓವರ್ನ ಮಾಡ್ತಿರೋದು. ಅದನ್ನು ಸ್ಕಿಪ್ ಮಾಡೋಕ್ಕೋಸ್ಕರ ಇದು ಮಾಡಿದ್ದಾರೆ. ಬಟ್ ಏನು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಇಲ್ಲೇನೋ ಇವರು ಫ್ಲೈಓವರ್ ಮಾಡ್ತಿದ್ದಾರೆ. ಬಟ್ ಮುಂದೆ ಹೋದ್ಮೇಲೆ ಆ ರೋಡ್ ಯಾವ ಥರ ಇದೆ ಅಂತಂದರೆ ಇದಕ್ಕಿಂತ ಚೂರು ದೊಡ್ಡದಿದೆ ಅಷ್ಟೇ. ಇದಕ್ಕಿಂತ ಚೂರು ದೊಡ್ಡದಿರೋ ರೋಡಲ್ಲಿ ನೀವು ಇಲ್ಲಿ ಫ್ಲೈಓವರ್ ಮಾಡಿದ್ರು ಅಲ್ಲಿ ಅಫ್ಕೋರ್ಸು ಈ ರೋಡಲ್ಲಿ ನಂಜನಗೂಡು ರೋಡ್ ಇದು ತುಂಬಾ ಟ್ರಾಫಿಕ್ಕು ಇರುತ್ತೆ, ವೆಹಿಕಲ್ಸ್ ಜಾಸ್ತಿನೇ ಇರುತ್ತೆ ಆ ರೋಡಲ್ಲಿ. ಏನು ಇನ್ನು ಫ್ಲೈಓವರ್ ಸ್ಕಿಪ್ ಮಾಡೋದು ಏನು ಒಂದು 5 ನಿಮಿಷದ್ದು, ಒಂದು 3 ನಿಮಿಷದ್ದು ಇದು ಅಷ್ಟೇ ಸ್ಕಿಪ್ ಹಾಕೋದು. ಬಟ್ ಅಲ್ಲಿ ಮುಂದೆ ರೋಡ್ ಏನಿದೆ ಅದು ಹೆವಿ ಟ್ರಾಫಿಕ್ ಇರುತ್ತೆ. ಹೆವಿ ಟ್ರಾಫಿಕ್ ಇನ್ ದ ಸೆನ್ಸ್ ಒಂಥರ ಗಜಿಬಿಜಿ ಇರುತ್ತೆ. ನಿಮಗೆ ಹೈವೇ ಥರ ಇಲ್ಲ, ಬಟ್ ಸ್ಟಿಲ್ ಅದಕ್ಕೆ ಒಂದು ಟೋಲ್ ಬೇರೆ ಇದೆ, ದುಡ್ಡು ಬೇರೆ ಕಟ್ಟಿಸ್ಕೋತಾರೆ ಅದಕ್ಕೆ. ಯಾಕೋ ಏನು ಅಂತ ನನಗೂ ಗೊತ್ತಿಲ್ಲ. ಅದೇನು ನಂಗೆ ಹೈವೇ ಥರ ಅಂತ ಯಾವತ್ತೂ ಅನಿಸಿಲ್ಲ. ನಾನು ಸುಮಾರು ಸತಿ ಹೋಗಿದ್ದೀನಿ ಅಲ್ಲಿ. ಈ ಥರನೂ ಇಲ್ಲ ಗುರು ಅದು ರೋಡು, ಈ ಥರನೂ ಇಲ್ಲ. ನಾನು ಹೇಳಬೇಕು ಅಂತಂದರೆ ನಮ್ಮ ಜನ್ರೇಷನ್ನೇ ಎಲ್ಲ ನೋಡ್ತಿದೆ ಅನಿಸುತ್ತೆ. ಲ್ಯಾಂಡ್ಲೈನಿಂದ ನಾವು ಮೊಬೈಲ್ ನೋಡಿದ್ವಿ, ಅದೇನಪ್ಪ ಇಷ್ಟು ದೊಡ್ಡ ಚಿಕ್ಕ ಟಿ ವಿಯಿಂದ ದೊಡ್ಡ ಟಿ ವಿ ನೋಡಿದ್ವಿ, ದೊಡ್ಡ ಟಿ ವಿಯಿಂದ ಫ್ಲ್ಯಾಟ್ ಟಿ ವಿ ನೋಡಿದ್ವಿ. ಇದೆಲ್ಲ ನಮ್ಮ ಜನ್ರೇಷನ್ನಲ್ಲೇ ಆಗಿದ್ದು. ಆ್ಯಂಡ್ ಕೋವಿಡ್ ನೋಡಿದ್ವಿ, ಲಾಕ್ಡೌನ್ ಆಯಿತು. ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಸುಮಾರು ನೋಡಿದ್ದೀವಿ. ಇವಾಗ ಯುದ್ಧ ನಡೀತಿದೆ, ಅದು ನಡೀತಿದೆ, ಇದು ನಡೀತಿದೆ. ಗ್ಯಾಸ್ ಸಿಗ್ತಿಲ್ಲ, ಪೆಟ್ರೋಲ್ ಪ್ರೈಸು ಇನ್ನೇನು ಯಾವಾಗ ಹೈಕ್ ಆಗುತ್ತೋ ಗೊತ್ತಿಲ್ಲ, ಪೆಟ್ರೋಲು ಡೀಸೆಲ್ಲು. ಆಮೇಲೆ ಇನ್ನೊಂದು ಫೇಸ್ ನೋಡಿದ್ವಿ ನಾವು ಚಿಕ್ಕವರು ಇರಬೇಕಾದ್ರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದ್ರು. ನನಗೆ ಒಂದು ಏನು ಅಂತಂದರೆ, ಅವ್ರನ್ನ ಕಿಡ್ನಾಪ್ ಮಾಡಿದಾಗ ನಮ್ಮ ಸ್ಕೂಲ್ಗಳಿಗೂ ರಜೆ ಕೊಟ್ಬಿಟ್ಟಿದ್ರು. ಆದರೆ ನಂಗೆ ಇದುವರೆಗೂ ಅರ್ಥ ಆಗಲಿಲ್ಲ ನಮಗೆ ಏನಕ್ಕೆ ರಜೆ ಕೊಟ್ಟರು ಅಂತ. ನಿಜ ನನಗೇನು ಅರ್ಥನೇ ಆಗ್ತಿಲ್ಲ. ಇವಾಗ ನನಗೆ ಫ್ಲ್ಯಾಶ್ ಆಗ್ತಿದೆ, ಏನಕ್ಕೆ ನಮ್ಗೆ ರಜೆ ಕೊಟ್ಟರು. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿತ್ತು ಅಂತಂದರೆ ಕಮೆಂಟ್ ಮಾಡಿಬಿಟ್ಟು ಹೇಳಿ, ಏನಕ್ಕೆ ನಮ್ಗೆ ರಜೆ ಕೊಟ್ಟರು ಸ್ಕೂಲ್ಗಳಿಗೆ ಅಂತ. ನಾನೇನು ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಮ್ಗೇನಕ್ಕೆ ಆ ಟೈಮಿಗೆ ರಜೆ ಕೊಟ್ಟರು ಅಂತಲೇ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಆ ಒಂದು ಫೇಸ್ನು ನೋಡಿದ್ವಿ. ಒಬ್ಬ ಸೆಲೆಬ್ರಿಟಿನ ಕಿಡ್ನ್ಯಾಪ್ ಮಾಡಿ ನಮ್ಮ ಸ್ಕೂಲ್ನ ರಜೆ ಕೊಡೋದು ಈ ಥರ. ಆ್ಯಂಡ್ ಹೋಲ್ ಕರ್ನಾಟಕ ವಾಸ್ ಇನ್ ದ ಸ್ಯಾಡ್ ಮೂಮೆಂಟ್ ಆ ಟೈಮಲ್ಲಿ. ಸೊ ಅದೊಂದು ಫೇಸ್ನ ನಾವು ನೋಡಿದ್ವಿ. ಮಣ್ಣು ಮತ್ತು ಕಟ್ಟಿಗೆಯಿಂದ ತಯಾರಿಸ್ತಕ್ಕಂಥ ಆಟದ ಸಾಮಾನುಗಳಿಂದ, ಅಲ್ಲಿಂದ ನಾವು ಎಲೆಕ್ಟ್ರಾನಿಕ್ಸ್ ಆಟದ ಸಾಮಾನುಗಳನ್ನ ನೋಡಿದ್ವಿ. ಏನೇನು ಸಾಮ್ಗಳೇ ಇದು, ಇಷ್ಟೊಂದೆಲ್ಲ ನಾವು ಹೆಂಗಿರ್ತಂದರೆ ಏನೂ ಇಲ್ಲ ಇಂದ ಎಲ್ಲ ಇದೆ ಅನ್ನೋ ತನಕನೂ ನೋಡಿದ್ದೀವಿ. ಕಂಪ್ಯೂಟ್ರೇ ತಗೊಳ್ಳಿ, ಕಂಪ್ಯೂಟರ್ ಏನಿತ್ತು ನಾವಿನ್ನೂ ಚಿಕ್ಕವ್ರು ಇರಬೇಕಾದ್ರೆ ಆಗ್ತಾನೆ ಕಂಪ್ಯೂಟರ್ ಉಟ್ಕೊಂಡಿದ್ದು. ಅಂದರೆ ಮುಂಚೆ ಇತ್ತು, ಬಟ್ ಇಂಟ್ರೊಡ್ಯೂಸ್ ಆಗಿದ್ದು ನಮ್ಗೆ ಯಾವಾಗ, ವೆರಿ ಲೇಟ್. ಸೊ ನಾವೆಲ್ಲ ಅವಾಗೆಲ್ಲ ನಾನು ಏನಪ್ಪ ಒಂದು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಮಗೆ ಕಂಪ್ಯೂಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಕಂಪ್ಯೂಟರ್ ಅನ್ನೋದು ಹಿಂಗಿರುತ್ತೆ, ಕಂಪ್ಯೂಟರ್ ಚಿತ್ರನ ಬರೆದ್ಬಿಟ್ಟು ತೋರಿಸೋರು. ಆಮೇಲೆ ಕಂಪ್ಯೂಟರ್ನೇ ತರಿಸಿದ್ರು. ಆಮೇಲೆ 5 ನಿಮಿಷ ಅದನ್ನು ಮುಟ್ಟಕ್ಕೆ ಕೊಡ್ತಿದ್ರು. 5 ನಿಮಿಷ ಅದರಲ್ಲಿ ಏನೋ ಟೈಪ್ ಮಾಡೋದು, ಈ ಥರ ಕೆಲವು ಗೇಮ್ಸ್ಗಳನ್ನ ಅದು ಇದು. ಸೊ ಆ ಒಂದು ಫೇಸ್ನು ನೋಡಿದ್ವಿ. ಆ ಥರ ಒಂದು ದೊಡ್ಡ ಸೈಜಲ್ಲಿರುವಂಥ ಒಂದು ಕಂಪ್ಯೂಟ್ರು. ಅಲ್ಲಿಂದ ನಾವು ಏನಪ್ಪ ಫ್ಲ್ಯಾಟ್ ಮಾನಿಟರ್ ಇರುವಂಥದ್ದು ನೋಡಿದ್ವಿ. ಆ ಫ್ಲ್ಯಾಟ್ ಮಾನಿಟರ್ ಅಂದರೆ ನಾವು ನೆಕ್ಸ್ಟು ಲ್ಯಾಪ್ಟಾಪಿಗೆ ಬಂದ್ವಿ. ಲ್ಯಾಪ್ಟಾಪಲ್ಲೇ ಇವಾಗ ಎಂತೆಂಥ ಟೆಕ್ನಾಲಜಿ ಇರುವಂಥ ಲ್ಯಾಪ್ಟಾಪ್ಗಳು. ಮೊದಲೆಲ್ಲ ಬರೀ ಲ್ಯಾಪ್ಟಾಪ್ ಅಷ್ಟೇ. ಅದು ಏನಪ್ಪ ಆವಾಗ ರ್ಯಾಮು ಎಷ್ಟಿತ್ತು ರ್ಯಾಮು, 1 GB ಇರಲಿಲ್ಲ ಅನ್ಕೋತೀನಿ ನಾನು. ರ್ಯಾಮು ಪ್ರೊಸೆಸರ್ ಎಲ್ಲಿ, ಡುವೆಲ್ ಕೋರು, ಪೆಂಟಿಯಮು, ಈ ಥರ ಏನೋ ಡುಬಾಕು ಅಂಥದ್ದನ್ನ ನಾವು ಯೂಸ್ ಮಾಡಿದ್ದೀವಿ ಆ ಕಾಲದಲ್ಲೇ. ಇವಾಗ ಏನಾದರೂ ಅಂಥ ಲ್ಯಾಪ್ಟಾಪ್ನ ಅಥವಾ ಅಂಥ ಕಂಪ್ಯೂಟರ್ನ ಪೆಂಟಿಯಮ್ ಡುವೆಲ್ ಕೋರ್ ಇರೋದು ಏನಾದರೂ ಯೂಸ್ ಮಾಡೋಕೆ ಕೂತ್ಕೊಂಡ್ಬಿಟ್ರೆ ಎತ್ತಿ ಬಿಸಾಕ್ಬಿಡ್ತೀರ ಅದನ್ನು. ಅಷ್ಟು ಸ್ಲೋ ಇರುತ್ತೆ. ಬಟ್ ಅದನ್ನು ನಾವು ಹೆಂಗೆ ಯೂಸ್ ಮಾಡಿದ್ವಿ, ಅಷ್ಟು ಸ್ಲೋ ಪೇಷನ್ಸ್ ಆಗಿ ಎಲ್ಲನೂ. ಇವಾಗೆಲ್ಲ ನಮಗೆಲ್ಲಿದೆ ಅಷ್ಟು ಪೇಷನ್ಸು. ಎಲ್ಲ ನೆಲೆಸ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಇದು ನಮಗೆ. ಇವಾಗ ಎಂತೆಂಥ ಲ್ಯಾಪ್ಟಾಪ್ಗಳು ಬಂದಿದೆ, ಗೇಮಿಂಗು ಅದು ಇದು. ಆ್ಯಂಡ್ ಮತ್ತು ಇವಾಗ AI, ಅವಾಗ AI ಇರಲಿಲ್ಲ, ಇವಾಗ AI ಕೂಡ ಬಂದಿದೆ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ಹೋಗ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು?